Hello and welcome to Mustaq Kunnur Academy. Dear Diploma students, ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ಇದು ನಾನು ರೆಫರ್ ಮಾಡ್ತಾ ಇರುವುದು ಉದಯವಾಣಿ ಸಮಾಚಾರ. ಇದರಲ್ಲಿ ನಾವು ನೋಡಬಹುದು ಹೆಡ್ಲೈನ್ಸ್. ರಾಜ್ಯದಲ್ಲಿ ಇನ್ನು ಮುಂದೆ ಏನಿದೆಯಲ್ಲ ಡಿಪ್ಲೊಮಾಗೂ ಡಿಜಿಟಲ್ ಮೌಲ್ಯಮಾಪನ ಅಂದರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಡಿಪ್ಲೊಮಾಗೂ ಇವ್ರು ಮಾಡ್ತಾರಂತೆ, DTಲಿಂದ ಮಾಡ್ತಾರಂತೆ. ಇಲ್ಲೇ ರಿಪೋರ್ಟ್ ಬಂದಿದೆ. ಇಲ್ಲಿ ನಾವು ನೋಡಬಹುದು ಆಲ್ರೆಡಿ ನವೆಂಬರ್ ಮತ್ತು ಡಿಸೆಂಬರ್ ಸೆಮಿಸ್ಟರಲ್ಲಿ ಒಂದು ಎಕ್ಸ್ಪಿರಿಮೆಂಟನ್ನು ಮಾಡಿದ್ದಾರೆ, ಪೈಲಟ್ ಪ್ರಾಜೆಕ್ಟ್ ಅಂತ ಥರ. ಅದರಲ್ಲಿ ಡಿಜಿಟಲ್ ವ್ಯಾಲ್ಯೂಯೇಷನನ್ನು ಮಾಡಿದ್ದಾರೆ. ಈಗ ಇದನ್ನು ನಾವು ನೋಡಬಹುದು ಈ ರಿಪೋರ್ಟಲ್ಲಿ ಆಲ್ರೆಡಿ ಇಲ್ಲಿ VTUದಲ್ಲಿ ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ದಲ್ಲಿ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಇದರಲ್ಲಿ ಕೂಡ ಆಲ್ರೆಡಿ ಡಿಜಿಟಲ್ ವ್ಯಾಲ್ಯೂಯೇಷನನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಇಂಪ್ಲಿಮೆಂಟ್ ಮಾಡೋದರಿಂದ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲೂ ನೋಡ್ಬೋದು ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂದರೆ ಪೇಪರನ್ನು ಸ್ಕ್ಯಾನ್ ಮಾಡಿ, ಹೈ ಸ್ಪೀಡ್ ಪೇಪರ್ಲಿಂದ ಸ್ಕ್ಯಾನ್ ಮಾಡಿ ಅದರಲ್ಲಿ ಒಂದು QR ಕೋಡ್ ಆರ್ ಸ್ಕ್ಯಾನರನ್ನು ಕೊಟ್ಟಿರ್ತಾರೆ. ಹೈ ಸ್ಪೀಡನ್ನು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡ್ತಾರೆ ಮತ್ತು ಅದಕ್ಕೂ ಒಂದು ಬಾರ್ಕೋಡ್ ಕೊಡ್ತಾರೆ. ಬಾರ್ಕೋಡ್ಲಿಂದ ಸ್ಕ್ಯಾನ್ ಮಾಡಿದ ನಂತರ ನೆಕ್ಸ್ಟ್ ಪೇಪರ್ ವ್ಯಾಲ್ಯೂಟರ್ಗೆ ಅದು ಮಾಹಿತಿ ಹೋಗುತ್ತೆ. ಪೇಪರ್ ವ್ಯಾಲ್ಯೂಟರ್ ಅದನ್ನು ಆನ್ಲೈನನ್ನು ಪೇಪರ್ ವ್ಯಾಲ್ಯೂಟ್ ಮಾಡ್ತಾರೆ. ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತಂದರೆ, ಈಗ ನಮ್ಗೆ ಗೊತ್ತಿರುವಂಗೆ ಡಿಪ್ಲೊಮಾದಲ್ಲಿ ಸುಮಾರು 50 ವಿಷಯ ಇದ್ದಾವೆ ಆಲ್ಮೋಸ್ಟ್ ಬೇರೆ ಬೇರೆ ಬ್ರಾಂಚಲ್ಲಿ. ಈಗ ಈ 50 ವಿಷಯ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಭಾಳಷ್ಟು ಟೈಮ್ ಹಿಡಿಯುತ್ತೆ ಮತ್ತು ರಿಸಲ್ಟು ಕೂಡ ಕೊಡಲಿಕ್ಕೆ ಭಾಳಷ್ಟು ಟೈಮ್ ಹೋಗುತ್ತೆ. ಈಗ ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದರಿಂದ ಆಲ್ಮೋಸ್ಟ್ 30,000 ಸ್ಟೂಡೆಂಟ್ಸ್ ಡಿಪ್ಲೊಮಾ ಎಕ್ಸಾಮ್ ಏನು ಬರೀತಾರೆ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಮತ್ತು ಪದೇ ಎಕ್ಸಾಮ್ ಇರುವುದರಿಂದ ಅಂದರೆ ಈಗ ಡಿಪ್ಲೊಮಾದಲ್ಲಿ ಈವನ್ ಸೆಮಿಸ್ಟರ್, ಆಡ್ ಸೆಮಿಸ್ಟರ್ ಮತ್ತು ಅದರ ಜೊತೆಗೆ ಮೇಕಪ್ ಎಕ್ಸಾಮ್ ಅಂತೂ ಕೂಡ ಇರುತ್ತೆ. ಈ ಎಕ್ಸಾಮಿಗೆಲ್ಲ ಕೂಡ ಪೇಪರ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಪೇಪರ್ ಭಾಳ ಫಾಸ್ಟಾಗಿ ವ್ಯಾಲ್ಯೂಟ್ ಮಾಡಬಹುದು. ಮತ್ತು ಡಿಜಿಟಲ್ ವ್ಯಾಲ್ಯೂಯೇಷನ್ ಇಂಪ್ಲಿಮೆಂಟ್ ಮಾಡೋದರಿಂದ ಆಲ್ಮೋಸ್ಟ್ ವಿದಿನ್ 1 ವೀಕ್ ರಿಸಲ್ಟ್ ಸ್ಟೂಡೆಂಟ್ಸ್ ಕೈಗೆ ಸೇರುವ ಸಾಧ್ಯತೆಗಳು ಇದೆ. ಅದರಿಂದ ಈ ನಾವು ಪೇಪರ್ ಆರ್ಟಿಕಲ್ ರೆಫರ್ ಮಾಡ್ತಾ ಏನು ಹೇಳ್ತಾ ಇದ್ದೀನಿ ಅಂದರೆ, ಬರೋ ಕಾಲಮಾನದಲ್ಲಿ ಬರೋ ದಿನಗಳಲ್ಲಿ ಕೂಡ ಡಿಪ್ಲೊಮಾದಲ್ಲಿ ಡಿಜಿಟಲ್ ವ್ಯಾಲ್ಯೂಯೇಷನನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಇದರಲ್ಲಿ ಈ ನ್ಯೂಸ್ ರಿಪೋರ್ಟಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು.